ಜಾತಿಗಣತಿ ವಿಚಾರ ಸಾಕಷ್ಟು ಏನು ಈಗಾಗಲೇ ಸರ್ಕಾರದಲ್ಲಿ ಸಚಿವರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅಂತಿಮವಾಗಿ 22ರಿಂದನೇ ನಾವು ಸಮೀಕ್ಷೆಯನ್ನು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ವಿಶೇಷವಾಗಿ ನೀವು ಜಾತಿಗಣತಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀರಾ, ಆರ್ಥಿಕ ಹಾಗೂ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ ಇದು ಅಂತ ಹೇಳ್ತಾ ಇದ್ದಾರೆ ಸರ್. 22ರಿಂದ ಶುರು ಮಾಡಕ್ ಹೊರಟಿದ್ದಾರೆ, ಏನ್ ಹೇಳಿ? ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಅಧ್ಯಯನ ಅಂತ ನೀವು ಕರಿತಾ ಇದ್ದೀರಾ. ಹಂಗಾದ್ರೆ ಜಾತಿ ಕಾಲಮ್ಗಳನ್ನು ಯಾಕೆ ಇಟ್ಟಿದ್ದೀರಾ ಅಲ್ಲಿ? ಧರ್ಮದ ಕಾಲಮನ್ನು ಯಾಕೆ ಇಟ್ಟಿದ್ದೀರಾ? ಓಕೆ, ಜಾತಿಗಳು ಬರೆಸಲೇಬೇಕು, ಎಲ್ಲ ಒಪ್ಕೊಳ್ತೀನಿ. ನಿಮ್ಮ ಗಮನ ಜನಕ್ಕೇನು ಅರ್ಥ ಆಗಲ್ಲ ಅಂತಲ್ಲ. ಸಿದ್ದರಾಮಯ್ಯ ಅವ್ರದ್ದು, DK ಶಿವಕುಮಾರ್ ಅವರ ಗಮನ ಬರೇ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಅಲ್ಲ. ಯಾವ ಜಾತಿ ಎಷ್ಟು ಮತಗಳಿದೆ, ಯಾವ ಜಾತಿಯ ಮತಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ನಿಮ್ಮ ಒಳಸುಳಿಗಳು ನಮಗೆಲ್ಲ ಅರ್ಥ ಆಗತ್ತೆ. ಆದ್ದರಿಂದ ನೀವು ಮಾಡಿ, ಆದರೆ ಸರಿಯಾದ ತಯಾರಿಯನ್ನು ಮಾಡಿಬಿಟ್ಟು ಮಾಡಿ. 15 ದಿನದಲ್ಲಿ ಇಡೀ ರಾಜ್ಯದ 7 ಕೋಟಿ ಜನರ ಸರ್ವೇಕ್ಷಣೆಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಮತ್ತು ಎಲ್ಲ ಟೀಚರ್ಸು ಕೂಡ ರೆಡಿ ಆಗಿಲ್ಲ, ನಮಗೆ ರಜೆ ಬೇಕು, ಹಬ್ಬದ ದಿನಗಳಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನಮಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕು ಅಂತ ಹೇಳಿ ನಾವು ಕೂಡ ಭಾಗವಹಿಸಲ್ಲ ಅಂತ ಹೇಳಿದ್ದಾರೆ. ಮತ್ತು ನೀವು ಸುಮಾರು 50ಕ್ಕಿಂತ ಹೆಚ್ಚು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿದ್ದೀರಾ. ಈಗ ಉದಾಹರಣೆ ಕುರುಬ ಕ್ರಿಶ್ಚಿಯನ್ ಅಂತ ಎಲ್ಲಿದೆ? ಕ್ರಿಶ್ಚಿಯನ್ ಕಮ್ಯುನಿಟಿಗಳಲ್ಲಿ ಬ್ರಾಹ್ಮಣ್ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಾದಾರ ಕ್ರಿಶ್ಚಿಯನ್, ಅಂಬಿಗಾ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್, ಎಲ್ಲ ಉಪ್ಪಾರ ಕ್ರಿಶ್ಚಿಯನ್, ಎಲ್ಲ ಕಮ್ಯುನಿಟಿಗಳಲ್ಲೂ ಕೂಡ ಒಂದು ಹೊಸ ಅವರ ಆ ಜಾತಿಯ ಮುಂದೆ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಎಲ್ಲ ಜಾತಿಯವರು ಕೂಡ ಕ್ರಿಶ್ಚಿಯನ್ರಿಗೆ ಮತಾಂತರ ಆಗ್ಬಹುದು ಅನ್ನುವಂಥ ಒಂದು ಮೆಸೇಜನ್ನು, ಸಂದೇಶವನ್ನು ಕೊಡ್ತಾ ಇದ್ದೀರಲ್ಲ. ಸರ್ಕಾರನೇ ಒಂದು ರೀತಿ ಮತಾಂತರಕ್ಕೆ ಮುಂದಾಗಿಲ್ವಾ? ಯಾವ ಸಂವಿಧಾನದಲ್ಲಿದೆ ಇದು? ಯಾವ ಕಾನೂನಿನಲ್ಲಿದೆ? ಯಾರು ಕೊಟ್ಟರು ಇವರಿಗೆ ಅಧಿಕಾರ ಇದನ್ನು? ಹಾಗಾಗಿ ಇದನ್ನು ನಾವು ಖಂಡಿತ ವಿರೋಧ ಮಾಡ್ತೇವೆ. ಜನ ವಿರೋಧ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಮುದಾಯಗಳು ಸಭೆಗಳನ್ನು ಸೇರಿಬಿಟ್ಟು ವಿರೋಧ ಮಾಡ್ತಾ ಇದ್ದಾರೆ. ನಿನ್ನೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ರು, ಜಾತಿ ಗಣತಿ ನಾವು ಮಾಡಕ್ ಹೊರಟಿಲ್ಲ, ಇದು ಸಮೀಕ್ಷೆ ಮಾಡ್ತಾ ಇದ್ವಿ, ಜಾತಿ ಗಣತಿ ಮಾಡ್ತಿರೋದು ಕೇಂದ್ರ ಸರ್ಕಾರ, ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾ ಅಂತ ಪ್ರಶ್ನೆ ಹಾಕಿದ್ರು. ನಾವು ತಪ್ಪು ಅಂತ ಹೇಳಿಲ್ಲ. ನೀವು ಜಾತಿ ಗಣತಿಯನ್ನು ಮಾಡ್ತಾ ಇದ್ದೀರಿ, ಈ ಸರ್ವೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಆದರೆ ಮಾಡೋದು ಹೇಗೆ ಮಾಡಿದ್ದೀರಿ? ಈಗ ಆಲ್ರೆಡಿ 2 ಸರಿ ವಿಫಲ ಆಗಿದ್ದೀರಿ, ಸರಿಯಾಗಿ ಪ್ರಿಪ್ರೇಷನ್ ಮಾಡ್ದೇನೆ. ಕಾಂತರಾಜು ವರದಿಯನ್ನು ತಯಾರಿಸಿ ಮಾಡಿದ್ರಿ, ಅದು ವೇಸ್ಟ್ ಆಗೋಯ್ತು, ಅಂದರೆ 160 ಕೋಟಿ. ಆಮೇಲೆ ನಾಗಮೋಹನ್ ದಾಸ್ ವರದಿಯನ್ನು ಇದು ಮಾಡಿದ್ರಿ, ಅದಾಗಿ 15 ದಿನದಲ್ಲೇ ಮತ್ತೆ ಇನ್ನೊಂದು ಸರ್ವೆ ಮಾಡ್ತಾ ಇದ್ದೀರಿ. ನಾಗಮೋಹನ್ ದಾಸ್ ವರದಿಯನ್ನು ಪಕ್ಕಕ್ಕಿಟ್ರಿ, ಅದಕ್ಕೂ ಕೂಡ ಸುಮಾರು 120 ಕೋಟಿ. ಹತ್ತತ್ರ ಒಂದು 200 ಕೋಟಿ 300 ಕೋಟಿ ಅಲ್ಲಿ ವೇಸ್ಟ್ ಆಯಿತು. ಈಗ 420 ಕೋಟಿ. ಇದನ್ನು ಕೂಡ ಸರಿಯಾಗಿ ತಯಾರಿ ಮಾಡಿಲ್ಲ, ಪ್ರಿಪ್ರೇಷನ್ ಮಾಡಿಲ್ಲ, ಮತ್ತೆ ಹೊಸ ಸರ್ವೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅಂದರೆ ಕರ್ನಾಟಕ ರಾಜ್ಯದ ಜನರ ಟ್ಯಾಕ್ಸಿನ ಹಣ ಈ ಥರ ವೇಸ್ಟ್ ಮಾಡೋಕೆ ಇರೋದು ನಿಮಗೆ? ನಾವು ಪೂರಾ ಸರಿಯಾಗಿ ತಯಾರಿಯನ್ನು ಮಾಡಿಬಿಟ್ಟು ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಮತ್ತು ಒಂದು ರೀತಿ ಹಿಂದೂ ಧರ್ಮದವರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಜನ ಇದಕ್ಕೆ ಅಸಹಕಾರವನ್ನು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಹೆಂಗೆ ಬರೆಸಿದ್ರಿ ನೀವು? ಕುರುಬ ಕ್ರಿಶ್ಚಿಯನ್ ಅಂತ, ನೇಕಾರ ಕ್ರಿಶ್ಚಿಯನ್ ಅಂತ, ಆಮೇಲೆ ಬಲಿಜ ಕ್ರಿಶ್ಚಿಯನ್ ಅಂತ, ಒಕ್ಕಲಿಗ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ. ಎಲ್ಲಿದೆ ಅದು? ಹೊಸ ಆ ಥರದ ಜಾತಿನೇ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದನ್ನು ಹೆಂಗೆ ನೋಟಿಫಿಕೇಶನ್ ಕೊಟ್ರಿ? ಪೇಪರ್ಗಳಿಗೆ ಹೆಂಗೆ ಎಲ್ಲ ಜಾಹೀರಾತು ಕೊಟ್ರಿ? ಮತ್ತು ನಾಸ್ತಿಕ ಅನ್ನುವಂಥ ಒಂದು ಹೊಸ ಕಾಲಮನ್ನೇ ಮಾಡಿದ್ದೀರಾ. ಇತರೆ ಧರ್ಮ ಅಂದ್ರೆ ಯಾವುದು? ಇರೋದು 6 ಧರ್ಮ: ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಪಾರ್ಸಿ ಧರ್ಮ, ಸಿಖ್ ಧರ್ಮ. ಇತರೆ ಧರ್ಮ ಅಂದ್ರೆ ಇನ್ಯಾವುದು? ಹಾಗಾಗಿ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ. ಈ 50 ಜಾತಿ ಕಾಲಮ್ಗಳು, 50 ಜಾತಿಗಳು ಏನಿದೆ ಅದನ್ನು ಮೊದಲು ತೆಗೆದುಹಾಕಬೇಕು ಅಂತ ನಾವು ಆಗ್ರಹ ಪಡಿಸಿದ್ದೇವೆ. ಏನು ನಿರ್ಧಾರ ಮಾಡುತ್ತೆ ನಾವು ನೋಡ್ತೇವೆ.